ಮಾಮ. ಹಾಂ ಹಾಂ ಮಾಮ, ಹಾಂ ತೊರಗರಳ್ಳಿ ರಾಜೀವ್. ಹಾಂ ತಾವು ತಾವು BTM ಲೇಔಟಲ್ಲಿ ವಾಸವಾಗಿದ್ದೀರಿ, ಬೇಕರಿ ಹಾಂ. ಉದ್ಯಮಿಯನ್ನ ನಡೆಸ್ತಾ ಇದ್ದೀರಿ. ಹೌದು. ಬಹಳ ಸಂತೋಷವಾದ ವಿಷಯ. ಹಾಂ ತಮ್ಮ ಹಾಸನ ಜಿಲ್ಲೆ ಆಳೂರು ತಾಲೂಕು ಹಾಂ ತೊರಗರಳ್ಳಿ ಗ್ರಾಮದಲ್ಲಿ ಹಾಂ ಸಂಕಲ್ಪ ಸಿದ್ಧಿ ಆಂಜನೇಯ ಸ್ವಾಮಿಯವರ 13ನೇ ವಾರ್ಷಿಕೋತ್ಸವದ ಹಾಂ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದೀರಿ. ಹೌದು. ನಾವು ಬಂದು ನಿಮ್ಮ ಒಂದು ಪ್ರೀತಿ, ಒಂದು ವಿಶ್ವಾಸಕ್ಕೆ ಒಂದು ಯೂಟ್ಯೂಬ್ ಕಾರ್ಯಕ್ರಮವನ್ನ ತೆಗೆದು ಸಾರ್ವಜನಿಕರು, ಅಂದರೆ ಆರೋಗ್ಯ ಇಲ್ಲದೆ ಇರುವರು, ಕಾರ್ಯನಿಮಿತ್ತ ಬರಲು ಸಾಧ್ಯವೇ ಇಲ್ಲದೆ ಇರುವರು, ವಯಸ್ಸಾದವರು ಮನೆಯಲ್ಲಿ 75-85 ವರ್ಷ, ಏಕೆಂದರೆ ಬಿಸಿಲುಗಾಲವಾದ್ದರಿಂದ ಬರಲು ಸಾಧ್ಯವಿರುವುದಿಲ್ಲ, ಅವರು ಮನೆಯಲ್ಲೇ ಕುಳಿತು ಆನಂದವಾಗಿ ನೋಡಲಿ ಎಂಬುದಾಗಿ ನೀವು ಹಾಕಿ ಎಂಬ ಉದ್ದೇಶದಿಂದ ನಾವು ಬಂದು ವಿಡಿಯೋವನ್ನು ಹಾಕಿದ್ದೇವೆ. ತಾವು ನಿಮ್ಮ ಮನೆಯಲ್ಲಿ ನಿಜ ಟಿವಿಯಲ್ಲಿ ಯೂಟ್ಯೂಬ್ ಆಪ್ಷನ್ ಅಲ್ಲಿ ತಮ್ಮ ಕಾರ್ಯಕ್ರಮವನ್ನ 30 ನಿಮಿಷಗಳ ಕಾಲ ನಾವು ವೀಕ್ಷಿಸಿದ್ದೇವೆ ಎಂದು ಹೇಳಿದ್ದೀರಿ. ನಮಗೆ ಬಹಳ ಸಂತೋಷವಾಯಿತು. ಖಂಡಿತ. ನಮ್ಮ ಪ್ರಿಯ ವೀಕ್ಷಕರಿಗೆ ನೀವೇನ್ ಹೇಳ್ತೀರಿ? ಇಲ್ಲ, ನಮ್ಮ ಪ್ರಕಾರ ನಮ್ಮ ಹುಲಿಕಲ್ ಮಾಮ, ಯೂಟ್ಯೂಬ್ ಮಾಮ ಅವ್ರು ತುಂಬಾ ಚೆನ್ನಾಗಿ ರೆಕಾರ್ಡ್ ಮಾಡ್ತಾರೆ. ಅದನ್ನ ಜನ ಇನ್ನೂ ಚೆನ್ನಾಗಿ ರೆಕಗ್ನೈಸ್ ಮಾಡಬೇಕು. ಹೌದು ಹೌದು. ಕೆಲವರು ಅದ ಗೇಲಿ ಮಾಡೋರು ಇದ್ದಾರೆ, ಬಟ್ ಗೇಲಿ ಮಾಡೋರ್ಗೆ ಏನ್ ಗೊತ್ತಾದ್ರು ಕಷ್ಟ. ಆ ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ಖಂಡಿತವಾದ ಮಾತು ಹೇಳಿದ್ರಿ. ಯಾವ ತರ ಅದನ್ನ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಹೌದು ಹೌದು ಹೌದು. ಅವ್ರು ಗೇಲಿ ಮಾಡ್ತಾರೆ, ಮಾಮ ಬಂದ್ಬಿಟ್ರು ಅಂತ. ಅವ್ರಿಗೇನ್ ಗೊತ್ತು ಆ ಕಷ್ಟ. ಹೌದು 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 ಹೌದು. ಮಾಡ್ಬೇಕಾದ್ರೆ ಅದೊಂದು ಸ್ಕಿಲ್ಲು. ಹೌದು ಹೌದು. 60 ಮೇಲಾಗಿದೆ ಅಲ್ವ ಮಾಮ? ನಮ್ಗೆ 67 ವರ್ಷ ಮಾಮ. ಮತ್ತೆ 67 ವರ್ಷದವ್ರು ಅಷ್ಟು ಅತ್ಯುತ್ಸಾಹದಿಂದ ಮಾಡ್ತಿರಲ್ಲ. ನಮಗೆ ಇವ್ರಿಗೆ ನಮ್ಮ ಜನಕ್ಕಿಂತ ಫೋಟೋಗ್ರಫಿ ವಿಡಿಯೋ ಮಾಡ್ತಾರಲ್ಲ ಮಾಮ, ಹೌದು ಹೌದು ಹೌದು, ಅವರೇ ನಮ್ಮನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ನೀವು ಎಷ್ಟು ನಾವೂ ಅದನ್ನೇ ಮಾಡ್ತಾ ಇರೋದು. ಯಾಕಂದ್ರೆ ಅವ್ರಿಗೆ ನೀವು ತೆಗಿಯಕ್ ನಾವು ತೆಗಿಯಕ್ಕಾಗಲ್ಲ ಅಂತ. ಹೌದು, ನೀವು ಈ ಒಂದು ವಯಸ್ಸಲ್ಲಿ ಈ ತರ ಮಾಡ್ತಾ ಇರೋದು ಹಾ ಮಾಮ, ತುಂಬಾ ಸಂತೋಷದ ವಿಚಾರ. ಜೊತೆಗೆ ಜನ ಅದನ್ನ ಹೌದು ಗೊತ್ತಿಲ್ಲ ಜನಕ್ಕೆ ಅದು ಏನು ಅಂತ. ಇವಾಗ ಗೊತ್ತಾಗಲ್ಲ, ಇದು ಸ್ವಲ್ಪ ವರ್ಷ ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಹೌದು ಹೌದು ಮಾಮ ಹೌದು. ನಮಗೆ ರೆಕಾರ್ಡ್ ಆಗಿರುತ್ತೆ ನೋಡಿ ಅದು. ನಮಗೇನು ಅಂತಂದ್ರೆ ಒಂದು ಮಾಮ, ಹೌದು, ವಯಸ್ಸಾದವರು ಅವ್ರು 70-85 ವರ್ಷ, ನಿಮ್ಮ ತೊರಳಿ ಬಂದಾಗ 85 ವರ್ಷ ಯಜಮಾನರಿಗೆ, 75 ವರ್ಷ ಪತ್ನಿಗೆ. ಅವರು ಹೇಳಿದ್ರು, ನಾವು ಮನೆಯಲ್ಲಿ ಟಿವಿಲಿ ಯೂಟ್ಯೂಬ್ ಆಕ್ಷನ್ ನಾವು ಹಾಕೊಂಡು ನೋಡ್ತೀವಿ, ಬಯಲಲ್ಲಿ ಬರಕ್ಕಾಗ್ಲಿಲ್ಲ, ಈ ವರ್ಷ ಬಯಲಲ್ಲಿ ಪ್ರೋಗ್ರಾಮ್ ಎಲ್ಲ ನಾವು ಹಾಕೊಂಡು ನೋಡಿದ್ವಿ ಅಂತ. ಆಮೇಲೆ ನಿಮ್ಮ LIC ಕಾಲೋನಿ ಬೇಕರಿ ಇಟ್ಟಿದ್ದಾರೆ, ಅಪ್ಪಯ್ಯ ಅವ್ರು ಹೇಳಿದ್ರು, ನಮ್ಮ ತಾಯಿಯವರು ಹೋದ್ರಿಂದ ಬಯಲಲ್ಲಿ ಬರಕ್ಕಾಗ್ಲಿಲ್ಲ, ಹೌದು, ನಾವು ಬಯಲಲ್ಲಿ ಗರುಡೋತ್ಸವನ ಮನೇಲಿ ಹಾಕೊಂಡು ಆನಂದ ಪಟ್ವಿ ಅಂತ ಹೇಳಿದ್ರು. ಅದನ್ನ ಕೇಳಿ ನಮ್ಗೆ ಸಂತೋಷ. ಜನ ಏನೇ ಅನ್ಕೊಂಡ್ರು ನಾವು ಅದಕ್ಕೆ ಇದ್ ಮಾಡ್ಕೊಳಕ್ ಹೋಗಲ್ಲ. ಯಾಕೆಂತಂದ್ರೆ ನಮ್ಗೆ ವಯಸ್ಸಾದವರು ಜೊತೆಗೆ ಡಿಸ್ಲೈಕ್ ಇದ್ದೇ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಅಲ್ಲ, ವಯಸ್ಸಾದವರು ಮತ್ತೆ ನಮಗೆ ವಿದೇಶದಲ್ಲಿರೋರು, ಹೊರಗಡೆಯಲ್ಲಿದ್ದಾರಲ್ಲ, ಅವ್ರು ಬಹಳ ಸಂತೋಷ ಪಟ್ಟಿದ್ದಾರೆ. ನಾವು ಇಂಥ ಕಾರ್ಯಕ್ರಮ ನೋಡೋಕ್ಕಾಗಲ್ಲ, ಎಷ್ಟೋ 5 ವರ್ಷಕ್ಕೋ 10 ವರ್ಷಕ್ಕೋ ಒಂದ್ಸರಿ ಬರ್ತೀವಿ, ಹೌದು, ಆದ್ರೆ ನೀವು ಅಲ್ಲಿಂದ ನಮ್ಗೆಲ್ಲ ಕಳಿಸಿದ್ದೀರಿ ಅಂತ ಅಂದ್ಬಿಟ್ಟು ಎಲ್ಲ USA ಇಂದ, ಕೆನಡಾದಿಂದ ಎಲ್ಲ ಭಾಳ ಸಂತೋಷ ಪಟ್ಟಿದ್ದಾರೆ ಮಾಮ. ನಾಳೆ ಏನಾದ್ರು ಹುಲ್ಗುಂಡಿ ಬರ್ತೀರಾ? ಯಾವತ್ತು? ನಾಳೆ ನಾಳೆ ಇಲ್ಲ ಮಾಮ, ನಾಳೆ ಇಲ್ಲ. ಹುಡುಗರು ಕರೆದಿಲ್ವಾ? ಅವ್ರು ಹೇಳಿದ್ರು ಹುಲ್ಗುಂಡಿಲಿದ್ದೆ ಅಂತ, ಬರಲ್ಲ ಅಂತ ಗೊತ್ತು. ಹೌದಾ? ಯಾಕೆಂದ್ರೆ ನಾಳೆ ಚಕ್ರಪಾಣಿ ಅವ್ರದ್ದು ಅದೇ ಹೇಳಿದ್ರು ಮದುವೆ, ಅಲ್ಲಿಗೆ ಹೋಗ್ಬೇಕು. ಅವರು ಒಂದು ತಿಂಗಳಿಂದ ಹೇಳ್ಬಿಟ್ಟಿದ್ದಾರೆ ಬರಲೇಬೇಕು ಅಂತ. ಸರಿ ಸರಿ. ಪಾಪ ಅವರು ಒಂದು 2-3 ನೆಕ್ಸ್ಟ್ ಇದು ಕಣಿಯಾರು. ಕಣಿಯಾರ್ಗೆ ಇನ್ನು ನಮ್ಗೇನು ಕರೆದಿಲ್ಲ ಮಾಮ. ಅವ್ರು ಕರೆದಿಲ್ಲ, ನಾನೇ ಕರಿತೀನಿ. ಯಾಕೆಂದ್ರೆ ನಾವು ಅಲ್ಲಿ ಸಹಭಾಗಿಗಳು ಬೇಕಾದಷ್ಟು ಡೊನೇಷನ್ ಮಾಡಿದೀವಿ. ಓಕೆ 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 ಓಕೆ. ನಮ್ಮ ಪರ ಅವ್ರ ಪರ ನಾವೇ ಕರಿತೀವಿ. ಓಕೆ ಮಾಮ. ಒಂದು ಅದನ್ನ ಕಲ್ಯಾಣ ರೆಕಾರ್ಡ್ ಮಾಡಿ ಹಾಕಿ. ಆಯ್ತು ಮಾಮ, ಆಯ್ತು ಮಾಮ. ಖಂಡಿತ ಆಯ್ತು. ಯಾಕೆಂದ್ರೆ ನಮ್ಗೆ ರೈಟ್ಸ್ ಇದೆ ಅಲ್ಲಿ ಕರೆಯಕ್ಕೆ. ಅದೇ ನಮಗೆ ನಮಗೆ ಕಮಿಟಿಯಿಂದ ಬಂದ್ರೆ ಮಾಮ, ನಮ್ಗೆ ಏನ್ ಬೇಕಾದ್ರೂ ನಾವು ತೆಗಿಬೋದು ಆರಾಮಾಗಿ. ಇಲ್ಲ ಇಲ್ಲ, ನಾನ್ ಜವಾಬ್ದಾರಿ, ನನ್ನ ಅವ್ರ ಪೂರ್ತಿ ಜವಾಬ್ದಾರಿ ನನ್ನ ಮಾಮ ಇದೊಂದು. ನಮ್ಮ ಮಾಮ ಅವ್ರ ಮಕ್ಕಳೆಲ್ಲ ಇದ್ದಾರೆ. ಹೋದ್ ಸರಿ 2-3 ಸರಿ ತೆಗ್ದಿದ್ದೆ. ಮಾಮ ಇದ್ದಾನೆ, ಹೆಂಡತಿ ತಮ್ಮ ಇದ್ದಾನೆ ದ್ವಾರಕಿ.
ಗೊತ್ತು ಗೊತ್ತು. ಹಾಂ 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 ಹಾಂ. ನಮ್ಮ ಇದ್ರ ಮೇಲೆ ಅದು ನಡೆಯೋದಲ್ಲಿ. ಓಕೆ 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 ಮಾಮ. ಹಾಗಾಗಿ ಹಾಂ ನಮ್ಮ ಅತ್ತೆ ಅವ್ರದ್ದು ತುಂಬಾ ಎಲ್ಲಾರ್ದು ಕಾಂಟ್ರಿಬ್ಯೂಷನ್ ಇದೆ ಅಲ್ಲಿ. ಓಕೆ ಓಕೆ ಓಕೆ. ನಿಮ್ಮ ಹರಿ ಮಾಡಲ್ಲ. ನಿಮ್ಮ ಮಾವನವ್ರ ಹರಿ ಅಲ್ವೇ? ಹೌದು ಹರಿ. ಓ ಸರ್, ಅವರು ನಮಗೆ ತುಂಬಾ ವಿಶ್ವಾಸ ಸರ್ ಅವರು. ಅದೇ ಹೇಳ್ತಾ ಇದ್ದೀನಲ್ಲ ಮಾಮ್, ನಾನೀಗ ನಿಮಗೆ ಕಳಿಸ್ತೀನಿ ಇನ್ವಿಟೇಷನ್. ಓಕೆ ಓಕೆ ಮಾಮ. ಈ ಕ್ಷಣದಲ್ಲಿ ಕಳಿಸ್ತೀನಿ. ಓಕೆ. ಅದು ಸ್ಟೋರ್ ಮಾಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ದಯವಿಟ್ಟು. ಆಯ್ತು ಮಾಮ, ನೀವು ವಾಟ್ಸಪ್ ಖರ್ಚು ವೆಚ್ಚ ನನ್ಗೆ ಆದಷ್ಟು ನಾ ಕೊಡ್ತೀನಿ. ಆಯ್ತು ಮಾಮ ಆಯ್ತು. ಯಾಕೆಂದ್ರೆ ಪಾಪ ನೀವು ಅಷ್ಟೂರಿಗೆ ಬರ್ಬೇಕು, ಹಂಗೆ ಆಗಲ್ಲ. ಖಂಡಿತ ಖಂಡಿತ. ನಮ್ಮ ಕೈಲಾದಷ್ಟು ನಮಗೆ ಬೇರ್ ಮಾಡ್ತೀವಿ. ಆಯ್ತು ಮಾಮ ಆಯ್ತು. ನಾವು ಇಷ್ಟು ಅಂತ ಏನಿಲ್ಲ ಮಾಮ, ಅವರ ಏನೋ ಕೊಡ್ತೀವಿ. ಅವ್ರವ್ರ ಸಂತೋಷ ಅದು ಅಷ್ಟೇ. ಇಲ್ವಾ ನಮ್ಮ ಗಾಡಿ ಖಾಲಿ ರಜೆ ಕರ್ಕೊ ಹೋಗ್ತೀವಿ. ಓಕೆನಾ? ಓಕೆ ಮಾಮ. ಯಾಕೆಂದ್ರೆ ನಮ್ಮ ಟಿ ಮಾಡ್ತಾರೆ. ಹಾಂ ಹಾಂ ಮಾಮ. ಅತ್ತೆ ಅವರು. ಹಾಂ ಮಾಮ ಹೇಳಿ ಮಾಮ. ಅದರಲ್ಲೂ ಹೋಗೋ ಚಾನ್ಸ್ ಇದೆ. ಓಕೆ ಓಕೆ ಮಾಮ. ಹೆಂಗಾರು ಮಾಡೋಣ. ಆಮೇಲೆ ನಿಮ್ದು ಈಗ ಧನ್ಯವಾದಗಳು ಮಾಮ. ನಾವು ಇಷ್ಟೊತ್ತು ನಮ್ಮ ಪುಟ್ಟ ಕಾರ್ಯಕ್ರಮ ವಿಡಿಯೋವನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯವರಿಂದ. ನಮಸ್ತೆ ನಮಸ್ತೆ. ಪ್ರಿಯ ವೀಕ್ಷಕರೇ ಮತ್ತು ಭಕ್ತ ಬಾಂಧವರೇ, ತಾವೆಲ್ಲ ಇಷ್ಟು ಹೊತ್ತು ರಾಜೀವ್ ಅವರ ಕುಟುಂಬದವರಿಂದ ಅವರ ಮನದಾಳದ ಮಾತನ್ನು ಕೇಳಿದ್ದೀರಿ. ಬನ್ನಿ, ಹಾಗಾದರೆ ನಾವು ಈಗ ಅಲ್ಲಿ ಅಮೋಘವಾಗಿ ನಡೆದಂತಹ ಭಜನಾ ಕಾರ್ಯಕ್ರಮಕ್ಕೆ ಹೋಗೋಣ. ಬನ್ನಿ, ಈ ಭಜನಾ ಕಾರ್ಯಕ್ರಮವನ್ನು ಡಾಕ್ಟರ್ ಜಾನಕಿರಾಮನ್, ಡಾಕ್ಟರ್ ಕಮಲ ದಂಪತಿಗಳು, ಸಂಗಡಿಗರು ಮಲ್ಲೇಶ್ವರಂನಿಂದ ಬಂದು ಅಮೋಘವಾಗಿ ಹಾಡಿ ಜನರಿಗೆ ಆನಂದವನ್ನು ಉಂಟು ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮವನ್ನು ನೀವು ಮನೆಯಲ್ಲೇ ಕೂತು ನೋಡಿ ಧನ್ಯರಾಗಿ ಎಂದು ತೊರಗರಹಳ್ಳಿಯ ರವಿ ಮತ್ತು ರಾಜೀವ್ ಅವರು ವಿಡಿಯೋ ಮೂಲಕ ತೋರಿಸುತ್ತಿದ್ದಾರೆ. ಬನ್ನಿ. ಡಾಕ್ಟರ್ ಕಮಲ ಜಾನಕಿರಾಮನ್, ಮಲ್ಲೇಶ್ವರಂ, ಬೆಂಗಳೂರು. ನಮ್ಮನ್ನು ಹಾಸನ ಜಿಲ್ಲಾ ಆಲೂರು ತಾಲೂಕು ತೊರಗರಹಳ್ಳಿ ಗ್ರಾಮದಲ್ಲಿ ಶ್ರೀ ಸಂಕಲ್ಪ ಸಿದ್ಧಿ ವೀರಾಂಜನೇಯ ಸ್ವಾಮಿಯವರ 13ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮನ್ನು ಭಜನೆ ಮಾಡಲು ಆಹ್ವಾನಿಸಿದರು. ಹಾಸನ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ನಾವು ಬಂದು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಇದ್ದೇವೆ. ನಾವು ಭಜನೆ ಮಾಡುವಾಗ ಊರಿನವರೆಲ್ಲರೂ ಕುಣಿದು ಕುಪ್ಪಳಿಸಿ ಆನಂದದಿಂದ ಭಗವಂತನನ್ನೇ ಕಂಡೆವೋ ಎಂಬ ಹಾಗೆ ಬಹಳ ಆನಂದಪಟ್ಟ ಸಮಯವನ್ನು ನಾವು ನೋಡಿ ನಮಗೆ ಬಹಳ ಆನಂದವಾಯಿತು. ಇಂತಹ ಪುಟ್ಟ ಗ್ರಾಮದಲ್ಲಿ ಇಂತಹ ಅಮೋಘವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಾವು 152ನೇ ಕಾರ್ಯಕ್ರಮವನ್ನು ತೊರಗರಹಳ್ಳಿಯಲ್ಲಿ ಬಂದು ಮಾಡಿದ್ದೇವೆ. ಅಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಿತ್ರರಾದಂತಹ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಸಾರ್ವಜನಿಕರಿಗೆ, ವಯಸ್ಸಾದವರಿಗೆ, ಆರೋಗ್ಯ ಇಲ್ಲದೆ ಇರುವವರಿಗೆ, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೆ ಇರುವವರಿಗೆ ಪಲಿ ಎಂಬ ಉದ್ದೇಶದಿಂದ ಹಾಕಿದ್ದಾರೆ. ತಾವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೆ ಪ್ರೋತ್ಸಾಹವನ್ನು ಮಾಡಿ, ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಮಾಡಿ. ನಮ್ಮ ಕಾರ್ಯಕ್ರಮಕ್ಕೆ ನೀವು ಪ್ರೋತ್ಸಾಹ ಮಾಡಬೇಕು ಎಂದರೆ ಈ ಕಾರ್ಯಕ್ರಮವನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಯೂಟ್ಯೂಬ್ ಮಾಮ ಅವರಿಗೆ ಒಂದು ಪ್ರೋತ್ಸಾಹ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಊರಿನ ಕಡೆ ಯಾವುದಾದ್ರೂ ಕಾರ್ಯಕ್ರಮವಿದ್ದರೆ ನಾವು ಮಲ್ಲೇಶ್ವರದಲ್ಲಿರುತ್ತೇವೆ. ನಮಗೆ ಫೋನ್ ಮುಖಾಂತರ ಅಥವಾ ಬಂದು ಭೇಟಿ ಮಾಡಿದರೆ ನಾವು ಭಜನಾ ಮಂಡಳಿ ಕಾರ್ಯಕ್ರಮದಿಂದ ಬಂದು ಭಜನೆಯನ್ನು ಮಾಡುತ್ತೇವೆ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದಿಸಿ ಬನ್ನಿ. ತೊರಗರಹಳ್ಳಿಯಲ್ಲಿ ಜನರು
ಆ ಆನಂದಪಟ್ಟ ಸಮಯವನ್ನು ನೋಡೋಣ ಬನ್ನಿ. ಡಾಕ್ಟರ್ ಕಮಲಾ ಜಾನಕಿ ರಾಮನ್, ಸ್ವಾಗತ ಸುಸ್ವಾಗತ.
ರಾಮನ್, ಕೃಷ್ಣನ್, ವಿಠಲನ್, ಮಹಾಲಕ್ಷ್ಮಿ, ಆಂಜನೇಯ.
ಜಯ